ಸವಾರರಿಗೆ ಸಂಕಷ್ಟ ತಂದ ರಸ್ತೆ ಅಗಲೀಕರಣ ಕಾಮಗಾರಿ. ರಾತ್ರಿ ಸುರಿದ ಮಳೆಗೆ ಹೆಗ್ಗೆರೆ ಬಳಿ ಸಿಕ್ಕಾಪಟ್ಟೆ ಟ್ರಾಫಿಕ್. ತುಮಕೂರು ನಗರದ ಬಟವಾಡಿಯಿಂದ ಮಲ್ಲಸಂದ್ರದವರೆಗೂ ರಸ್ತೆ ಅಗಲೀಕರಣ ಕೆಲ ತಿಂಗಳುಗಳಿಂದ ನಡೆಯುತ್ತಾ ಇದ್ದು, ರಸ್ತೆ ಕಾಮಗಾರಿಯಿಂದ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ಹೆಗ್ಗೆರೆಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ವಾಹನ ಸವಾರರಿಗೆ ತೊಂದರೆಯಾಗ್ತಾ ಇದೆ. ಹೌದು, ಕಳೆದ ಕೆಲವು ತಿಂಗಳಿಂದ ತುಮಕೂರಿನಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದ್ದು, ಹೆಗ್ಗೆರೆಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಬಳಿ ಒಂದು ಕಡೆ ರಸ್ತೆ ಮುಚ್ಚಿ ವಾಹನ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು. ರಸ್ತೆ ಕಾಮಗಾರಿಯ ಒಂದು ಭಾಗದಲ್ಲಿ ನೀರು ತುಂಬಿಕೊಂಡಿದ್ದು, ಮತ್ತೊಂದು ಭಾಗದಿಂದ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ನಿನ್ನೆ ತುಮಕೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು, ಭಾರೀ ಮಳೆಯಿಂದಾಗಿ ಕಾಮಗಾರಿ ನಡೀತಾ ಇದ್ದ ಸ್ಥಳದಲ್ಲಿ ಒಂದು ಭಾಗದ ಮಣ್ಣು ಕುಸಿದಿದ್ದು, ಬೆಳಗ್ಗೆಯಿಂದ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ತುಮಕೂರು ಸಂಚಾರಿ ಪೊಲೀಸರು ಟ್ರಾಫಿಕ್ ನಿಯಂತ್ರಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಳೆಗಾಲ ಕಾಲದಲ್ಲಿ ಶುರುವಾದ ಕಾಮಗಾರಿಯಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ದು, ಸಂಬಂಧಪಟ್ಟವರು ಆದಷ್ಟು ಬೇಗ ರಸ್ತೆ ಅಗಲೀಕರಣ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬಳಿ ರಸ್ತೆ ಅಗಲೀಕರಣದಿಂದ ಸದ್ಯಕ್ಕೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಕೆಲವು ದಿನಗಳ ಹಿಂದೆ ರಸ್ತೆ ಅಗಲೀಕರಣಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಲಾಗಿತ್ತು. ಸದ್ಯಕ್ಕೆ ಕಾಮಗಾರಿಯೂ ಕೂಡ ನಡೀತಾ ಇತ್ತು. ಆದರೆ ನಿನ್ನೆ ಭಾರೀ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಕಾಮಗಾರಿ ನಡೀತಿದ್ದಂಥ ಜಾಗದಲ್ಲಿ ಸ್ವಲ್ಪ ಭೂಕುಸಿತ ಆಗಿರುವಂಥದ್ದು. ಅದರಿಂದ ಸದ್ಯಕ್ಕೆ ಓಡಾಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಕಿಲೋಮೀಟರ್ ಗಟ್ಟಲೆ ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಸದ್ಯ ಬೆಳಗ್ಗಿನಿಂದಲೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು. ವಾಹನ ಸಂಚಾರ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಸ್ಥಳಕ್ಕೆ ಧಾವಿಸಿದಂತಹ ತುಮಕೂರು ಸಂಚಾರಿ ಪೊಲೀಸರು ಸದ್ಯಕ್ಕೆ ವಾಹನಗಳನ್ನು ಸರಿಯಾಗಿ ಸಂಚರಿಸೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹತ್ತತ್ರ ಗ್ಲೋಬಲ್ ಶೈನ್ ಕಾಲೇಜ್ ಏನಿದೆ ಅಲ್ಲಿಂದಲೂ ಕೂಡ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನವರೆಗೂ ಕೂಡ ವಾಹನ ಸಾಕಷ್ಟು ನಿಂತ್ಕೊಂಡಿರುವಂಥದ್ದು. ಸದ್ಯಕ್ಕೆ ಸಾಕಷ್ಟು ಸಂಚಾರಕ್ಕೆ ತೊಂದರೆ ಆಗ್ತಾ ಇರುವಂಥದ್ದು. ಈಗ ಮತ್ತೊಂದು ಕಡೆ ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ರಸ್ತೆ ಅಗಲೀಕರಣದ ಕಾರ್ಯ ನಡೀತಾ ಇತ್ತು, ಕಾಮಗಾರಿ ನಡೀತಾ ಇತ್ತು. ನಿನ್ನೆ ಭಾರಿ ಮಳೆ ಸುರಿದಿರುವಂಥದ್ದು. ನಿನ್ನೆ ಸುರಿದಂಥ ಭಾರಿ ಮಳೆಗೆ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಭೂಕುಸಿತ ಉಂಟಾಗಿರುವಂಥದ್ದು. ಮತ್ತು ಇಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಏನೆಲ್ಲ ಕಾಮಗಾರಿಯನ್ನು ನಡೆಸ್ತಾ ಇದ್ರು, ಇಲ್ಲಿ ಮಣ್ಣನ್ನು ಸುರಿಯಲಾಗಿತ್ತು. ಅದರಿಂದ ವಾಹನ ದಟ್ಟಣೆ ಜಾಸ್ತಿಯಾಗಿ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇತ್ತು. ನಾನೀಗ ಆ ಸ್ಥಳಕ್ಕೂ ಕೂಡ ಹೋಗಿ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸದ್ಯಕ್ಕೆ ಇಲ್ಲಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇತ್ತು. ಕಳೆದ ಕೆಲವೊಂದಿಷ್ಟು ದಿನಗಳು ಆ ಭಾಗವನ್ನು ಕ್ಲೋಸ್ ಮಾಡಿ ಈ ಭಾಗದಿಂದ ಸದ್ಯಕ್ಕೆ ಗಾಡಿಗಳನ್ನು ಬಿಡ್ತಾ ಇದ್ರು. ಸದ್ಯ ಆ ಭಾಗದ ಕಾಮಗಾರಿ ಮುಗಿದಿರೋದ್ರಿಂದ ಸದ್ಯಕ್ಕೆ ಇಲ್ಲಿ ಮತ್ತೆ ಡಿಗ್ ಮಾಡಿ ರಸ್ತೆ ಕಾಮಗಾರಿಯನ್ನು ಶುರು ಮಾಡಿರುವಂಥದ್ದು. ಇದೀಗ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ಮಣ್ಣನ್ನು ಹೊಡೆದಿದ್ರು, ಜಲ್ಲಿಯನ್ನು ಹೊಡೆದಿದ್ರು. ನಿನ್ನೆ ಸುರಿದಂಥ ಭಾರಿ ಮಳೆಗೆ ಸದ್ಯಕ್ಕೆ ಇದು ಎಲ್ಲವೂ ಕೂಡ ಕುಸಿದಿರುವಂಥದ್ದು. ಇದರಿಂದ ಸದ್ಯಕ್ಕೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇತ್ತು. ಈ ವಾಹನ ಸಂಚಾರಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ತಿಳಿದಂಥ ತಕ್ಷಣ ಸದ್ಯಕ್ಕೆ ಸ್ಥಳಕ್ಕೆ ಧಾವಿಸಿದಂತಹ ತುಮಕೂರು ಸಂಚಾರಿ ಪೊಲೀಸರು ಸದ್ಯಕ್ಕೆ ವಾಹನ ಸವಾರರಿಗೆ ಅನುಕೂಲವಾಗುವಂತೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಕೊಡ್ತಾ ಇರುವಂಥದ್ದು. ಸದ್ಯ ಇಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಾಕಷ್ಟು ದಿನಗಳಿಂದಲೂ ಕೂಡ ಕಾಮಗಾರಿ ನಡೀತಾ ಇತ್ತು. ಸಾಕಷ್ಟು ದಿನಗಳಿಂದಲೂ ಕೂಡ ವಾಹನ ಸಂಚಾರ ಸರಾಗವಾಗಿ ಸಾಗ್ತಾ ಇತ್ತು. ಆದರೆ ಇಂದು ನಿನ್ನೆ ಸುರಿದಂಥ ಭಾರಿ ಮಳೆಗೆ ಇಷ್ಟೆಲ್ಲ ವ್ಯತ್ಯಯ ಆಗಿರುವಂಥದ್ದು. ಸದ್ಯಕ್ಕೆ ಬೆಳಗಿನಿಂದಲೂ ಕೂಡ ಆಗ್ತಾ ಇದ್ದಂಥ ಟ್ರಾಫಿಕ್ ಜಾಮ್ ಏನಿತ್ತು ಅದನ್ನು ಸದ್ಯಕ್ಕೆ ಇಲ್ಲಿ ಬಂದಂಥ ಸಂಚಾರಿ ಪೊಲೀಸರು ನಿಯಂತ್ರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.